ಮತ್ತು ವಿಶೇಷವಾಗಿ ಎರಡು ವಿಷಯಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ಕಳೆದ ಸಾರಿ ಈ ಪ್ರಕಟಣೆ ಗ್ರಂಥದ ಮೊದಲನೇ ಅಧ್ಯಾಯದ ಮುನ್ನುಡಿಯ ಕೆಲವು ಮಾತುಗಳಿಗೆ ಸಂಬಂಧಿಸಿದಂತೆ ಸಹೋದರರ ಐಕ್ಯತೆ ವಿಷಯದಲ್ಲಿ ಇನ್ನು ನಾವು ಮುಂದೆ ಧ್ಯಾನ ಮಾಡುವಾಗ ಸಹೋದರರು ಅನ್ನೋ ಪದವನ್ನ ಯೋಹಾನನು ಉಪಯೋಗಿಸ್ತಾನೆ. ಅದಕ್ಕೋಸ್ಕರವಾಗಿ ಈ ಐಕ್ಯತೆಯ ಪ್ರಾಮುಖ್ಯತೆ ಏನು ಎಂಬುದಕ್ಕೋಸ್ಕರವಾಗಿ 133ನೇ ಕೀರ್ತನೆಯಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. ಯಾಕಂದ್ರೆ ಅದು ಒಂದು ರೀತಿಯ ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಅವರು ಆಡುವಂತ ಆ ಕೀರ್ತನೆಗಳು ಆಗಿದ್ದವು. ಅದರಲ್ಲಿ ಒಂದು 133ನೇ ಕೀರ್ತನೆ, ಅದನ್ನು ಧ್ಯಾನಿಸಿಕೊಂಡೆವು. ಆದ ನಂತರ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನಕ್ಕೆ ಸಂಬಂಧಪಟ್ಟಂತೆ ನಾವು ಮುಕ್ತಾಯ ಮಾಡಿಕೊಂಡೆವು. ಯಾಕಂದ್ರೆ ನಮ್ಮ ಐಕ್ಯತೆಯು ಕ್ರೈಸ್ಟ್ ಸೆಂಟ್ರಿಕ್ ಯೂನಿಟಿ, ನಮ್ಮ ಸಂದೇಶದ ಕೇಂದ್ರ, ನಮ್ಮ ಎಲ್ಲ ಜ್ಞಾನದ ಕೇಂದ್ರ, ನಮ್ಮೆಲ್ಲ ಆಲೋಚನೆಯ ಕೇಂದ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ಹೊಸ ಶಕವನ್ನು ತಂದಂತವನು ಕರ್ತನಾದ ಯೇಸು ಕ್ರಿಸ್ತನು. ನಾವು ಕ್ಯಾಲೆಂಡರ್ ಓಪನ್ ಮಾಡುವ ಕ್ರಿಸ್ತ ಶಕ, ಈ ಒಂದು ಯುಗ, ಈ ಶಕ ಇದು ಪ್ರೀತಿಯ ಶಕ, ಇದು ಈ ಕ್ರಿಸ್ತ ಶಕ ಎಂಬುದು ಕ್ಷಮಾಗುಣ ಹೊಂದಿರುವಂತಹ ಶಕ. ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾವು ದೃಷ್ಟಿಸಿ ಆತನನ್ನೇ ಮಹಿಂಪಡಿಸುವಂತಹ ಒಂದು ಶಕವಾಗಿದೆ. ಇದರಲ್ಲಿ ನಾವು ಈ ಜೂಮ್ ಆ್ಯಪ್ನ ಮೂಲಕವಾಗಿ ಹೀಗೆ ಸೇರಿ ಬಂದು ನಮ್ಮ ಎಲ್ಲ ಸಮಸ್ತ ಮಹಿಮಾ ಘನತಾ ಪ್ರಭಾವ ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸಬೇಕಾಗಿದೆ. ಇವತ್ತು ನಮ್ಮ ಧ್ಯಾನಾಂಶವಾಗಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5-6 ವಚನಗಳ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಅದರ ಒಳಗಡೆ ಇರ್ತಕ್ಕಂಥ ಒಂದು ಅಂಶ, ನಾವು ರಾಜವಂಶಸ್ಥರಾದ ಯಾಜಕರು, ಸೊ ಕಿಂಗ್ಲಿ ಪ್ರೀಸ್ಟ್ಲಿಹುಡ್, ಇದು ಬಹಳ ವಿಶೇಷವಾದಂಥ ಅಂಶ. ಇದರ ಕುರಿತು ನಾನು ಮಾತಾಡ್ಲಿಕ್ಕಾಗಿ ಪ್ರಯತ್ನಿಸ್ತೇನೆ. ಇದನ್ನ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಈ ಅಂಶಗಳನ್ನು ನಾವು ದೃಷ್ಟಿಸುತ್ತಾ, ಸತ್ಯವೇದವನ್ನು ನಿಮ್ಮ ಬಳಿ ಇಟ್ಕೊಳ್ರಿ, ಸಾಧ್ಯವಾದರೆ ಪೆನ್ನು, ಒಂದು ನೋಟ್ಬುಕ್ಕು ಅಥವಾ ಒಂದು ಸ್ಲಿಪ್ ಇಟ್ಕೊಳ್ರಿ. ಇದ ನಂತರ ಕೂಡ ನೀವು ಧ್ಯಾನ ಮಾಡಿ. ಯಾಕಂದ್ರೆ ನಾವು ಈ ಕಾಲಘಟ್ಟದಲ್ಲಿ ಎಂಥ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ, ಯಾರು ವಾಕ್ಯ ಹೇಳಿದ್ರು ಕೂಡ ಬೇರೆಯ ವಿಶ್ವಾಸಿಗಳ ಹಾಗೆ ಆ ವಾಕ್ಯವು ಹಾಗೆ ಇದೆಯಾ, ಅದರ ಸಂದರ್ಭ ಏನು, ಅದರ ಪ್ರಾಸ್ತುತ್ಯವೇನು ಎಂಬುದನ್ನ ನಾವು ತಿಳಿದುಕೋಬೇಕು, ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು, ಧ್ಯಾನ ಮಾಡಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ಸಮಯ ನಾನು ತಗೋದಿಲ್ಲ. ಕರ್ತನ ಮಹಾಕೃಪೆಯಿಂದ ನನ್ನ ಆರೋಗ್ಯದ ವಿಷಯದಲ್ಲಿ ದೇವರು ಮಾಡಿರೋ ಸಹಾಯಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ಹೆಚ್ಚು ಕಮ್ಮಿ 1-2 ತಿಂಗಳ ಹಿಂದೆಲೂ ಕೂಡ ನನಗೆ ಬಲಗಡೆಯಲ್ಲಿ ತುಂಬಾ ಹೊಟ್ಟೆ ನೋವು ಇರ್ತಿತ್ತು, ತಡ್ಕೊಳಿಕ್ ಆಗ್ತಿರ್ಲಿಲ್ಲ. ಧಾರವಾಡ ಮತ್ತು ಹುಬ್ಬಳ್ಳಿ ಸೆರೆಮನೆಗೆ ಹೋದಾಗ್ಲೂ ಕೂಡ ನನ್ನ ಲಗೇಜ್ ಬ್ಯಾಗ್ ತಗೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ದೇವ್ರಿಗೆ ಸ್ತೋತ್ರ ಮಾಡ್ತೇನೆ, ಒಬ್ಬ ಸಹೋದರರು ನನಗೆ ಸಹಾಯ ಮಾಡಿ ಆ ಬ್ಯಾಗನ್ನು ಅವರು ತಗೊಂಡು ಬರ್ತಾ ಇದ್ರು. ಹೇಗೋ ಸುವಾರ್ತೆಯನ್ನು ಮುಗಿಸ್ಕೊಂಡು ಬಂದೆನು. ಆ ಸುವಾರ್ತೆ ಮುಗಿಸ್ಕೊಂಡು ಬಂದ ನಂತರ ಈ ನೋವಿಗೆ ಕಾರಣ ಏನಿರ್ಬೋದು ಅಂತ ನಾನು ಆಲೋಚನೆ ಮಾಡಿ ಪ್ರಾರ್ಥನೆಯಲ್ಲಿ ಇಟ್ಟು ತಿಳ್ಕೊಂಡಾಗ, ಹೇಗಾದ್ರೂ ಒಮ್ಮೆ ಫೋನ್ ಮಾಡೋಣ ಅಂತ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿ, ಈ ಥರ ಬಲಗಡೆನಲ್ಲಿ ನನಗೆ ಹೊಟ್ಟೆ ನೋವು ಕಾಣಿಸ್ತಾ ಇದೆ, ಯಾವ ಡಾಕ್ಟರ್ನ ನಾನು ಕಾಣಲಿ ಅಂದರೆ ಅವರು ಗ್ಯಾಸ್ಟ್ರೋ ಸರ್ಜನ್ ಒಬ್ಬರ ಹೆಸರನ್ನ ಹೇಳಿದರು. ನಾನು ಅಪಾಯಿಂಟ್ಮೆಂಟ್ ತಗೊಂಡು ಆ ಡಾಕ್ಟರ್ ಹತ್ರ ಹೋದೆ. ಆ ಡಾಕ್ಟ್ರು ನನ್ನ ಹಿಂದಿನ ರಿಪೋರ್ಟ್ಸ್ ನೋಡಿ, 6 ತಿಂಗಳ ಹಿಂದೆ ನಿಮಗೆ ಏನು ಸ್ಕ್ಯಾನಿಂಗ್ನಲ್ಲಿ 4.4 mm ಗಾಲ್ ಬ್ಲಾಡರ್ ಸ್ಟೋನ್ಸ್ ಇವೆ ಅಂತ ಇದೆ. ಈ ನೋವು ಖಂಡಿತವಾಗ್ಲೂ ಕೂಡ ಗಾಲ್ ಬ್ಲಾಡರ್ ಸ್ಟೋನ್ಸ್ ಹೆಚ್ಚಾಗಿವೆ, ಅದರಿಂದ ನಿಮ್ಗೆ ಈ ನೋವು ಕಾಣಿಸ್ತಾ ಇದೆ, ಅದರಿಂದ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಆ ಸ್ಕ್ಯಾನಿಂಗಿಗೆ ನನಗೆ ಡೇಟ್ ಕೊಟ್ಟರು. 1 ದಿನದ ನಂತರ ಸ್ಕ್ಯಾನಿಂಗ್ ಹೋದಾಗ ದೇವರ ಮಹಾಕೃಪೆ, ಆತನ ಅದ್ಭುತ, ನನಗಂತೂ ಊಹೆ ಮಾಡೋಕ್ಕಾಗ್ತಿಲ್ಲ. ಆ ಟೆಸ್ಟ್ ಆದ ತಕ್ಷಣ ನನ್ನ ಕಣ್ಣೀರು ಉಕ್ಕಿ ಬಂತು. ಮರೆಗೆ ಹೋಗಿ ನಾನು ಕಣ್ಣೀರಿಟ್ಟು ದೇವರಿಗೆ ಸ್ತೋತ್ರ ಮಾಡಿದೆ. ಯಾಕಂದ್ರೆ ಆ ಸ್ಕ್ಯಾನಿಂಗ್ನಲ್ಲಿ 2 ಡಾಕ್ಟರ್ಸು ನೋಡ್ತಾ ಇದ್ದಾರೆ. ಅವರು
ಒಬ್ರು ಡಾಕ್ಟ್ರು ಅವ್ರಿಗೆ ಕಾಣ್ಲಿಲ್ಲ ಗಾಲ್ ಬ್ಲಾಡರ್ ಸ್ಟೋನ್ಸ್ ಹಿಂದೆ ಇದ್ದಂತ 4.4 mm. ಇನ್ನೊಬ್ರು ಸೀನಿಯರ್ ಡಾಕ್ಟರ್ ಕರೆಸಿ ನೋಡಿದ್ರು, ಅವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇಲ್ಲ ಅಂತ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಅವರು ನೋ ಕ್ಯಾಲ್ಸ್ಲೆಸ್ ಫೌಂಡ್ ಇನ್ ಗಾಲ್ ಬ್ಲಾಡರ್ ಆಸ್ ಪರ್ ದಿ ಪ್ರೆಸೆಂಟ್ ಎಕ್ಸಾಮಿನೇಷನ್. ಪ್ರಸ್ತುತ ಈ ಒಂದು ತಪಾಸಣೆಯಿಂದ ಇವರ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋನ್ಸ್ ಇಲ್ಲ ಎಂಬುದಾಗಿ ಒಂದು ರಿಪೋರ್ಟ್ ಕೊಟ್ರು. ಆಗ ನಾನು ದೇವರಿಗೆ ಎಷ್ಟೋ ಸ್ತೋತ್ರ ಮಾಡಿದೆ. ಕರ್ತನು ಆ ಸರ್ಜರಿ ತಪ್ಪಿಸಿದನು. ಕರ್ತನಿಗೆ ಪ್ರಾರ್ಥಿಸ್ತಿದ್ದೆ, ದೇವರೇ ನನ್ನ ಮೇಲೆ ಕತ್ತರಿ ಬರಬಾರ್ದು, ಯಾಕಂದ್ರೆ ಇನ್ನು ಉಳಿದ ಜೀವ ಇರುವ ಕೆಲವು ದಿನಗಳಾದರೂ ನಿನ್ನ ಮಹಿಮೆಗಾಗಿ ನಿನ್ನನ್ನು ಮಹಿಮೆಪಡಿಸುತ್ತಾ ಈ ಶ್ರೇಷ್ಠ ಜೀವಿತದಲ್ಲಿ ನಿನಗಾಗಿ ಜೀವಿಸ್ಬೇಕು, ಹೇಗೂ ನಿನ್ನ ಚಿತ್ತ. ನಾವು ಅದ್ಭುತಗಳು, ಆಶ್ಚರ್ಯಗಳು, ಸ್ವಸ್ಥತೆಗಳು ಮಾಡುವ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಅವುಗಳ ಮೇಲೆಲ್ಲ. ಸ್ವಸ್ಥತೆ ಮಾಡಿದ್ದರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ರಕ್ಷಕನೇ, ನಮ್ಮ ದೇವರೇ. ಹಾಗಾಗಿ ಆದರೆ ನನ್ನ ವಿಷಯದಲ್ಲಿ ಅದು ಮತ್ತಿನ್ನೊಂದು ಪರೀಕ್ಷೆ. ಹಾಗಾದ್ರೆ ಏನು ಹೊಟ್ಟೆ ನೋವು ಅಂತ ಅದಕ್ಕೆ ಎಂಡೋಸ್ಕೋಪ್ ಅಂತ ಥ್ರೋಟ್ ಒಳಗಡೆಯಿಂದ, ಗಂಟ್ಲೊಳಗಿಂದ ಒಂದು ಪೈಪು, ಒಂದು ಕ್ಯಾಮ್ರಾ ಟೆಸ್ಟ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ನೋಡಲೇಟರಿ ಆಂಟ್ರೋಲ್ ಗ್ಯಾಸ್ಟ್ರೈಟಿಸ್ ಅಂತ. ಅಂದ್ರೆ ಅದೊಂದು ರೀತಿಯ ಗ್ಯಾಸ್ಟ್ರೈಟಿಸ್. ಒಂದು ವೇಳೆ ಟೈಮ್ ತಿಂದೆ ಇರ್ಬೋದು, ಅಥವಾ ಅನಾರೋಗ್ಯದ ಆಹಾರದ ವ್ಯತ್ಯಾಸ ಇರ್ಬೋದು, ಅಥವಾ ನೀರಿನ ಮೂಲಕ ಇರ್ಬೋದು. ಆ ರೀತಿ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ 14 ಡೇಸ್ಗೆ ಮಾತ್ರೆಗಳು ಕೊಡೋದ್ರ ಮೂಲಕ ಮಾತ್ರ ಆಸ್ಪತ್ರೆಯಲ್ಲಿ ಆ ಡಾಕ್ಟರ್ಸ್ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು, ಕತ್ರೆ ರೆಡಿ ಇಟ್ಕೊಂಡಿದ್ರು. ಆಮೇಲೆ ಇದು ಪ್ರೀ ಅನೆಸ್ಥಿಯಾ ಟೆಸ್ಟ್ ಕೂಡ ರೆಡಿ ಇಟ್ಕೊಂಡಿದ್ರು. ಆದ್ರೆ ದೇವರು ಅದೆಲ್ಲವನ್ನ ತಪ್ಪಿಸಿದ್ದಾರೆ. ನಾನು ಜೂಮ್ ಆಪ್ ಅಲ್ಲಿ ವಿಷಯ ಹಂಚ್ಕೋಬೇಕಂದ್ರೆ ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಇನ್ನು ಹಾಗೆ ಪ್ರಾರ್ಥನೆ ಮಾಡ್ತಿರುವಾಗ ಸ್ವಲ್ಪ ಸ್ತೋತ್ರ ಮಾಡಿ, ಕರ್ತನಿಗೆ ಸ್ತೋತ್ರವೆಂಬ ಯಜ್ಞಗಳನ್ನು ಕೂಡ ನೀವು ಸಮರ್ಪಣೆ ಮಾಡಿ, ಅದು ಕರ್ತನಿಗೆ ಮಹಿಮೆ ಆಗುತ್ತೆ. ಇಲ್ಲಿಗೆ ನಾನು ನಿಲ್ಲಿಸಿ ನನ್ನ ಒಂದು ಸಂದೇಶಕ್ಕೆ ಹೋಗ್ತೇನೆ. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹಾಪರಿಶುದ್ಧನೋ, ಸರ್ವಶಕ್ತಿವಂತನೋ, ಸರ್ವೋನ್ನತನಾದ ನಮ್ಮ ತಂದೆಯ ದೇವರೇ, ನಿನ್ನ ಯೋಜನೆಗಳು ಅಸಂಖ್ಯವಾದವು ದೇವ. ಮಾನವನ ಜ್ಞಾನಕ್ಕೆ ಎಟಕದೇ ಇರುವಂಥವು. ಕರುಣಾಮಯನೇ, ಪ್ರೀತಿಯುಳ್ಳ ದೇವರೇ, ಪ್ರಿಯ ಸಹೋದರ ಸಂತೋಷ ಸಾಲಿಯಾನ ಅವರ ಒಂದು ಬಿಸ್ನೆಸ್ ವಿಷಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕಳೆದ ದಿನಮಾನಗಳಲ್ಲಿ ನಾವು ಪ್ರಾರ್ಥಿಸ್ತಾ ಬಂದೆವು. ದೇವರೇ, ನೀನು ವಿಶೇಷವಾದಂಥ ಜ್ಞಾನ ತಿಳುವಳಿಕೆ ನಿನ್ನ ಮಗನಿಗೆ ದಯಪಾಲಿಸು. ಈ ವಾಕ್ಯದಲ್ಲಿ ಕರ್ತನೆ, ಸ್ವಲ್ಪ ಸಮಯ ಕಳೆಯಲಿಕ್ಕಿರುವಾಗ ನೀನು ನಮ್ಮ ಸಂಗಡ ಮಾತನಾಡು. ನೀನು ಮಾತನಾಡಿದರೆ ಶ್ರೇಷ್ಠವು, ನೀನು ಮಾತನಾಡಿದರೆ ಜೀವವು. ನಿನ್ನ ಮಾತುಗಳ ಮೂಲಕ ನಾವು ನಿನ್ನನ್ನು ಮಹಿಂಪಡಿಸುವಂತೆ ಸಹಾಯ ಮಾಡು. ಮಹಿಮೆ ನಿನಗೇ ಸಮರ್ಪಿಸ್ತೇವೆ. ಯೇಸು ಕ್ರಿಸ್ತವರ ಅತಿ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಬನ್ನಿ ವಾಕ್ಯಕ್ಕೆ ಹೋಗೋಣ. ದಯಮಾಡಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5-6 ವಚನಗಳನ್ನು ನಾನು ಓದ್ತೇನೆ. ಸತ್ಯವೇದವನ್ನು ತೆಗೆದಿಟ್ಕೊಂಡಿರಿ. ಯೋಹಾನನು ಬರೆದ ಪ್ರಕಟಣೆ ಗ್ರಂಥ 5ನೇ ವಚನದ ಮಧ್ಯಭಾಗ, ಆ ಪ್ಯಾರಾಗ್ರಾಫ್ ಚೇಂಜ್ ಇದೆ, ಅಲ್ಲಿಂದ ಓದ್ತೀನಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನಿಗೂ ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ಇದು ನಾವು ಈಗಾಗಲೇ ಧ್ಯಾನಿಸಿದೆವು ಪ್ರಿಯರೇ. ಈ ಯಾಜಕ ಅನ್ನೋತಕ್ಕಂಥ ಒಂದು ಸಂಗತಿಯನ್ನು ಕೂಡ ನಾವು ಯೋಚನೆ ಮಾಡ್ತಾ, ಈ ಯಾಜಕ ಕ್ರಮ 7 ರೀತಿಗಳಲ್ಲಿದೆ ಎಂಬುದನ್ನು ನಾವು ಹಿಂದಿನ ಸಾರಿ ಯೋಚನೆ ಮಾಡ್ತಾ ಇದ್ದೆವು. ಜಲಪ್ರಳಯಕ್ಕೆ ಮುಂಚೆನೇ ಇತ್ತು ಈ ಒಂದು ಯಾಜಕ ಕ್ರಮ. ಆದಿಕಾಂಡ 4ನೇ ಅಧ್ಯಾಯ 1-5 ವಚನಗಳಲ್ಲಿ ವ್ಯಕ್ತಿಗತ ಒಂದು ಯಾಜಕ, ಕುಟುಂಬ ಯಾಜಕತ್ವ ಯೋಬ್ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ, ಮೆಲ್ಕಿಸೆದೆಕು ಯಾಜಕತ್ವ ಆದಿಕಾಂಡ 14ನೇ ಅಧ್ಯಾಯ 18-19 ವಚನಗಳಲ್ಲಿ, ಸಾಮಾಜಿಕ ಯಾಜಕತ್ವ ವಿಮೋಚನ ಕಾಂಡ 19ನೇ ಅಧ್ಯಾಯ 6ನೇ ವಚನದಲ್ಲಿ, ಮತ್ತು ಆರೋನ ಯಾಜಕತ್ವ ವಿಮೋಚನ ಕಾಂಡ 30ನೇ ಅಧ್ಯಾಯ 30ನೇ ವಚನದಲ್ಲಿ, ಹೊಸ ಒಡಂಬಡಿಕೆ ಯಾಜಕತ್ವ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿ, 1000 ವರ್ಷದ ಆಳಿಕೆಯಲ್ಲಿ ಕೂಡ
ನಮ್ಮ ಯಾಜಕತ್ವ ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. ಈಗ ಆ ಯಾಜಕತ್ವದ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ಇನ್ ಡೆಪ್ತ್ ತಿಳ್ಕೊಳ್ಳೋಣ. ನಾವ್ ಯಾಕೆ ಡೆಪ್ತ್ಗೆ ವಾಕ್ಯವನ್ನು ನಾವು ಧ್ಯಾನಿಸ್ಬೇಕು, ಅದನ್ನು ಕೇಳಬೇಕು ಅಂದ್ರೆ, ಈ ದಿನಮಾನಗಳಲ್ಲಿ ಏನಾದರೂ ವಾಕ್ಯಕ್ಕೆ ಆಧಾರವಿಲ್ಲದಂತ ಬೋಧನೆಗಳು ಬರುವಾಗ ನಮಗೀಗಾಗಲೇ ಈ ವಾಕ್ಯ ತಿಳಿದಿರೋದ್ರಿಂದ ಆ ಬೋಧನೆಗಳನ್ನ ನಾವು ಒಂದು ವೇಳೆ ಹೇಗೆ ಅಂತ ವಿಶ್ಲೇಷಣೆ ಮಾಡ್ಬೋದು. ದಯಮಾಡಿ ವಾಕ್ಯಕ್ಕೆ ಹೋಗೋಣ. ಈ ಮಾತು ನಾವೇನೀಗ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5-6 ವಚನಗಳಲ್ಲಿ ಓದಿದೀವಿ. ಈ ಯಾಜಕ ಕ್ರಮ ಎನ್ನುವ ವಿಷಯ, ಯಾಜಕ ಅಂತಕ್ಕಂಥದ್ದು ಹಳೆ ಒಡಂಬಡಿಕೆಯಲ್ಲೂ ಕೂಡ ದೇವರ ವಾಗ್ದಾನವಾಗಿದೆ. ದಯಮಾಡಿ ನೋಡ್ರಿ, ವಿಮೋಚನ ಕಾಂಡ 19ನೇ ಅಧ್ಯಾಯ 3-6 ವಚನಗಳು. ವಿಮೋಚನ ಕಾಂಡ 19ನೇ ಅಧ್ಯಾಯ 3-6 ವಚನಗಳು. ಮೋಶೆ ಬೆಟ್ಟದಲ್ಲಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೇನೋ ಅದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಒತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಒತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದ್ದೇನೋ ಇದನ್ನೆಲ್ಲ ನೀವು ನೋಡಿದ್ದೀರಿ ಅಷ್ಟೇ. ಓದಿ ಬ್ರದರ್. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರನ್ನಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಇದೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಎಂದನು. ಮೋಶೆಗೆ ದೇವರು ಒಂದು ವಿಶೇಷವಾದಂತ ಒಂದು ದರ್ಶನವನ್ನು ಕೊಡ್ತಾನೆ ಪ್ರಿಯರೇ. ಈ ಮಾತು ಹೇಳೋದಕ್ಕಿಂತ ಮುಂಚೆ ದೇವರೊಂದು ಮಾತು ಹೇಳ್ತಾರೆ, ಸಮಸ್ತ ಭೂಮಿಯು ನನ್ನದು. ದ ಹೋಲ್ ವರ್ಲ್ಡ್ ಬಿಲಾಂಗ್ಸ್ ಟು ಮೀ. ಇಡೀ ವಿಶ್ವವೇ ನನ್ನದು, ಇಡೀ ಪ್ರಪಂಚವೇ ನನ್ನದು. ಇದರಲ್ಲಿ ನೀವು, ಈ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ನೀವು ಇಸ್ರಾಯೇಲ್ ಜನಾಂಗ, ನೀವು ರಾಜವಂಶಸ್ಥರಾದ ಯಾಜಕರು ಯಾಜಕ ವೃತ್ತಿಯಲ್ಲೇ ಇರಬೇಕು, ರಾಜರು ಆಳ್ವಿಕೆಯಲ್ಲೇ ಮಾಡ್ತಿರ್ಬೇಕು. ಆದ್ರೆ ಇವರೊಂದು ವಿಶಿಷ್ಟ ಜನಾಂಗ, ಇವರು ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಇಸ್ರಾಯೇಲರ ವಿಷಯದಲ್ಲಿ ಮೋಶೆಗೆ ದೇವರು ಆ ದಿನ ಬೆಟ್ಟದಲ್ಲಿ ಹೇಳಿದ ಆ ಮಾತು ಆ ಇಸ್ರಾಯೇಲರಿಗೆ ಮಾತ್ರವಲ್ಲ, ಹೊಸ ಒಡಂಬಡಿಕೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಕೂಡ, ಆತನ ರಕ್ತದ ಮೂಲಕವಾಗಿ ನಾವು ಕೂಡ ಇಸ್ರಾಯೇಲ್ ಜನಾಂಗದ ಹಾಗೆ ಆತನ ಸಂತಾನವಾಗಿದ್ದೇವೆ ಎಂಬುದನ್ನು ಯಾಕೋಬ ಪತ್ರಿಕೆಯಲ್ಲಿ ಕೂಡ ನಾವು ಕಾಣ್ತೇವೆ. ಆದುದರಿಂದ ಪೇತ್ರನು ಒಂದು ಮಾತನ್ನು ಹೇಳ್ತಾನೆ. ನಾವು ಈ ದಿನ 9 ವಚನಗಳನ್ನ ನೋಡಬೇಕು. ಈ 9 ವಚನಗಳಲ್ಲಿ ವೈಯಕ್ತಿಕವಾಗಿ ನಾವು ಯಾಜಕರು ಹೇಗೆ, ವಿಶ್ವಾಸಿಗಳು ಅಥವಾ ಹಿರಿಯರು ಅಥವಾ ಏನು ಈ ಸುವಾರ್ತಿಕರು ಅಥವಾ ಡೀಕನ್ಸು ಈ ಎಲ್ಲವನ್ನ ಒಂದು ಕಡೆ ಇಟ್ಟು, ಮೂಲತಃ ನಾವು ಸಹೋದರರು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಿರುವ ನಾವು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಸಹೋದರರು ಅಂದ್ರೆ ಅರ್ಥ ಸಹ ಉದರರು. ಹಾಗಾಗಿ ರಕ್ಷಿಸಲ್ಪಟ್ಟವರು ಎಲ್ಲರಿಗೂ ಕೂಡ ಈ ರಾಜವಂಶಸ್ಥರಾದ ಯಾಜಕ ವೃತ್ತಿ. ಹಳೆ ಒಡಂಬಡಿಕೆಯ ರೀತಿಯ ಯಾಜಕರಲ್ಲ ನಾವು. ನಿಲುವಂಗಿಯನ್ನು ಹಾಕಿಕೊಂಡು ಏನು ಆ ಒಂದು ಪರಿಶುದ್ಧವಾದಂತ ಆ ವಸ್ತುಗಳನ್ನು ತೆಗೆದುಕೊಂಡು ಅತಿ ಪರಿಶುದ್ಧ ಸ್ಥಳದಲ್ಲಿ
ಸೊಂಟಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ಹೋಗುವಂತಹದ್ದು, ವರ್ಷಕ್ಕೊಮ್ಮೆ ಹೋಗುವಂತಹದ್ದು ಆ ರೀತಿಯ ಯಾಜಕರಲ್ಲ. ನಾವು ಕೂಡ ರಾಜವಂಶಸ್ಥರಾದ ಯಾಜಕರು. ಇದನ್ನು ಪೇತ್ರನ ಭಾಷೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ 9 ವಚನಗಳು ನಮ್ಮ ಮುಂದೆ ಉಂಟು. ಒಂದೊಂದು ವಚನದಲ್ಲಿ ಕೂಡ ವಿಶ್ವಾಸಿಗಳಾದ ನಮ್ಮ ಭಾಗ್ಯ ಎಷ್ಟು ದೊಡ್ಡದು ಅದನ್ನು ನಾವು ಮಾಡ್ತಾ ಇದ್ದೀವ, ಅಥವಾ ನಮ್ಮನ್ನೇ ನಾವು, ನಮಗೆ ದೇವರು ಹೇಳಿರುವ ಈ ಮಾತುಗಳ ಆ ಭರವಸೆ, ದ ಕಾನ್ಫಿಡೆನ್ಸ್, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಈ ವಿಷಯದಲ್ಲಿ ನಾವು ಕರ್ತನಲ್ಲಿ ಪ್ರಿಯರೇ ವಾಕ್ಯದ ಮೂಲಕವಾಗಿ ಬಲಗೊಳ್ಳಬೇಕು. ದಯಮಾಡಿ ಓದಿ ಮೊದಲನೇ ಪೇತ್ರನ ಗ್ರಂಥ 2ನೇ ಅಧ್ಯಾಯ 9ನೇ ವಚನ. 1 Peter chapter 2 verse 9. 1 Peter chapter 2 verse 9. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾಗಿಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾಗಿ ಓದಿದ್ರಿ. ಪ್ರಿಯರೇ, ಈ ವಾಕ್ಯದಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಅಂದ್ರೆ ನಮ್ಮನ್ನೆಲ್ಲರನ್ನು ಅಪೊಸ್ತಲನಾದ ಪೇತ್ರನು ಹೇಳುವಂತ ಮಾತು, ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ. ಸಹೋದರರು ಪ್ರಾರ್ಥನೆ ಮಾಡ್ತಾ ಒಬ್ರು ಹೇಳಿದ್ರು, ಹೌದು, ನಮ್ಮನ್ನು ಕತ್ತಲೆಯೊಳಗಿಂದ ಬೆಳಕಿಗೆ, ಮರಣದಿಂದ ಜೀವಕ್ಕೆ, ದೇವರು ಅಸತ್ಯದಿಂದ ಸತ್ಯಕ್ಕೆ ನಡೆಸಿರುವಂತ ಆ ದೇವರು ಸುಮ್ಮನೆ ನಡೆಸಿ ನಮ್ಮನಲ್ಲಿ ಬಿಡ್ಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನ ಸ್ವತಂತ್ರನಾಗಿ ಮಾಡ್ತದೆ. ನಾವು ಅದರಲ್ಲಿ ಆಳದಲ್ಲಿ ಧ್ಯಾನಿಸ್ಬೇಕು. ಇಲ್ಲಿ ನಮಗೆ ಒಂದು ಮಾತನ್ನ ಹೇಳ್ತಾನೆ ಪೇತ್ರನು, ದೇವರಾದುಕೊಂಡ ಜನಾಂಗವು ನೀವು, ಆಮೇಲೆ ರಾಜವಂಶಸ್ಥರಾದ ಯಾಜಕರು. ವಾಟ್ ಎ ಗ್ರೇಟ್ ಥಿಂಗ್. ನಾವು ರಾಜವಂಶಸ್ಥರಾದ ಯಾಜಕರು, ಆತನಿಗೆ ಮೀಸಲಾದ ಜನವು, ಆತನ ಒಂದು ಪ್ರಜೆಯು ನಾವಾಗಿದ್ದೇವೆ. ಆದುದರಿಂದ ನಮ್ಮ ಯಾಜಕತ್ವ ಎಂಥದ್ದು ಎಂಬುದಾಗಿ ಹೇಳುವಾಗ ನೋಟ್ ಮಾಡಿಕೊಳ್ಳಿ. ಕರೆದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವ ಯಾಜಕತ್ವ, ಟು ಪ್ರೊಕ್ಲೇಮ್ ಗಾಸ್ಪೆಲ್. ಕರ್ತನಾದ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನ, ಅಟ್ರಿಬ್ಯೂಟ್ಸ್ ಆಫ್ ಗಾಡ್, ಆತನ ಗುಣಗಳನ್ನು, ಆತನ ಕ್ಷಮೆಯನ್ನು, ಆತನ ಪ್ರೀತಿಯನ್ನು, ಆತನ ಕನಿಕರವನ್ನು, ಆತನ ಬಹುಜನ ಸಮೂಹವನ್ನು ನೋಡಿದಾಗ ಕರ್ತನಾದ ಯೇಸು ಕ್ರಿಸ್ತನ ಹೃದಯದಲ್ಲಿ ಬಂದಂತ ಮಾತು, ಅಯ್ಯೋ, ಈ ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರಲ್ಲ. ವಾಟ್ ಎ ಗ್ರೇಟ್ ಥಾಟ್, ವಾಟ್ ಎ ಗ್ರೇಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಶಬ್ದ ಪ್ರತಿಧ್ವನಿಸುತ್ತಾ ನಾವು ಆತನಲ್ಲಿ ಆರಿಸಲ್ಪಟ್ಟ ನಾವು, ಪೇತ್ರನ ಪ್ರಕಾರವಾಗಿ ಹೇಳುವುದಾದ್ರೆ, ನಮ್ಮ ಯಾಜಕ ವೃತ್ತಿ ಎಂಥದ್ದು ಅಂದ್ರೆ ಆತನ ಗುಣಾತಿಶಯಗಳನ್ನ ಪ್ರಚುರಪಡಿಸ್ತಿರಬೇಕು. ವೈ ಶುಡ್ ವಿ ಗ್ಲೋರಿಫೈ ಜೀಸಸ್ ಕ್ರೈಸ್ಟ್? ಯಾಕಂದ್ರೆ ಆತ ನಮ್ಮನ್ನ ಈ ಲೋಕದ ಪಾಪದ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತ ನಮ್ಮನ್ನು ಆತನು ಆರಿಸಿಕೊಂಡನು, ರಕ್ಷಿಸಿಕೊಂಡನು. ಈ ಶ್ರೇಷ್ಠವಾದ ಸತ್ಯವೇದವನ್ನು ನಮಗೆ ಕೊಟ್ಟನು. ಇದರಲ್ಲಿ ತನ್ನ ದೈವತ್ವದ ಮಹತ್ವದ ಸಾಕ್ಷಾತ್ಕಾರ ಕರ್ತ ನಮಗೆ ಅನುಗ್ರಹಿಸಿದಕ್ಕಾಗಿ ನಾವು ಈ ಮಾಡಬೇಕಾಗಿರುವ ಮೊದಲನೇ ಒಂದು ಯಾಜಕತ್ವ, ಕರೆದಾತನ ಗುಣಾತಿಶಯಗಳನ್ನ ಪ್ರಚುರಪಡಿಸುವ ಯಾಜಕತ್ವ. ಮತ್ತು ಇದು ಎಂಥ ಯಾಜಕತ್ವ ಅಂದ್ರೆ, ಅದೇ ಅಪೊಸ್ತಲನಾದ ಪೇತ್ರನ ಹೇಳ್ತಾನೆ. ದಯಮಾಡಿ ನೋಡ್ರಿ, ಅದೇ ಪೇತ್ರ, ಮೊದಲನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ಮೊದಲೇ ಹೇಳ್ತಾನೆ. ಹೇಗಂದ್ರೆ, ನಾವು ಸಮರ್ಪಕವಾದ ಯಜ್ಞಗಳನ್ನ ಸಮರ್ಪಿಸುವ ಪವಿತ್ರ ಯಾಜಕತ್ವ. ವಾಟ್ ಎ ಗ್ರೇಟ್ ವರ್ಸ್. ನಾವು ಪವಿತ್ರ ಯಾಜಕತ್ವ ನಡೆಸುವಂತವ್ರು. ಆ ಮಾತು ಅಲ್ಲೇ ಮೇಲ್ಗಡೆ ಇದೆ, ಓದ್ಬೋದು. ಮೊದಲನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನದ ಮಧ್ಯಭಾಗದಿಂದ ನಾನು ಓದ್ತೇನೆ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಪ್ರಿಯರೇ, ಯಾಜಕ ಅಂದ್ರೇನೆ ಅರ್ಥ
ಮನುಷ್ಯನಿಗೂ ದೇವರಿಗೂ ಮಧ್ಯೆ ನಿಂತು ಮನುಷ್ಯನ ಅವಶ್ಯಕತೆಗಳನ್ನ, ಮನುಷ್ಯನ ಅಗತ್ಯತೆಗಳನ್ನ ದೇವರ ಬಳಿಗೆ ತೆಗೆದುಕೊಂಡು ಹೋಗಿ ಆತನ ಮಹೋನ್ನತ ಸನ್ನಿಧಿನಲ್ಲಿ, ಆತನ ಪವಿತ್ರ ಸನ್ನಿಧಾನದಲ್ಲಿ, ಆತನ ಪರಿಶುದ್ಧವಾದಂತ ಆತನ ಒಂದು ಪ್ರಸನ್ನತೆಯಲ್ಲಿ ಸಲ್ಲಿಸಬೇಕು, ಅರ್ಪಿಸಬೇಕು. ಪ್ರಿಯರೇ, ಈ ಯಜ್ಞಗಳನ್ನ ಅರ್ಪಿಸುವುದಕ್ಕಾಗಿ ನಾವು ಯಾಜಕರಾಗಿದ್ದೇವೆ. ಹೊಸ ಒಡಂಬಡಿಕೆಯ ವಿಶ್ವಾಸಿ ಯಾಜಕ. ಯಾವ ಅರ್ಥದಲ್ಲಿ ಯಾಜಕ ಅಂದರೆ ಹಳೆ ಒಡಂಬಡಿಕೆಯ ರೀತಿಯ ಅರ್ಥದಲ್ಲಿ ಅಲ್ಲ, ಹೊಸ ಒಡಂಬಡಿಕೆಯ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆರಿಸಲ್ಪಟ್ಟಂತವರಾಗಿ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಎಂಬುದು ಬೇರೆ ಸಬ್ಜೆಕ್ಟ್, ಅದ್ರ ಬಗ್ಗೆ ನಾವು ನಂತರ ಯೋಚನೆ ಮಾಡೋಣ. ಆದ್ರೆ ಈ ಯಜ್ಞಗಳನ್ನ ಸಮರ್ಪಿಸುವ ಪರಿಶುದ್ಧವಾದ ಯಾಜಕತ್ವ, ಪವಿತ್ರವಾದ ಯಾಜಕತ್ವ. ಅದಕ್ಕೆ ನಾವು ರೊಟ್ಟಿ ದ್ರಾಕ್ಷಾರಸ ಮುರಿಯೋಕೆ ಬರುವಾಗ, ನನ್ನ ಪ್ರಿಯ ದೇವಜನರೇ, ನನಗಿಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು, ಆ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಯಾರ ಮೇಲೂ ಕರಕರ ಇರಬಾರ್ದು, ಯಾರ ಮೇಲೂ ಕೂಡ ಜುಗುಪ್ಸಿ ಇರಬಾರ್ದು, ದ್ವೇಷ ಇರಬಾರ್ದು. ನಾವು ಅದನ್ನು ಪ್ರಕ್ಷಾಳನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮತ್ತೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬಹುದಂದ್ರೆ ಯಾಜಕತ್ವ. ಆ ಯಾಜಕ ವೃತ್ತಿ ಮಾಡಲಿಕ್ಕೆ ನಮ್ಮಲ್ಲಿ ಪರಿಶುದ್ಧತೆ ಬೇಕು. ನಮ್ಮ ಪ್ರೇಯರ್ ರಿಕ್ವೆಸ್ಟ್ ಎಷ್ಟೋ ಉಂಟು. ನಾವು ಯಾಕೆ ವಿಶ್ವಾಸಿಗಳಾದ ನಾವು ಈ ಯಾಜಕತ್ವದ ಪವಿತ್ರತೆಯನ್ನ ಅರಿತುಕೊಂಡಂತವರಾಗಿ ಪರಿಶುದ್ಧತೆಯಲ್ಲಿ ನಾವು ಪಾಲಿಭಾಗಸ್ಥರಾಗಬೇಕು. ಆದ್ದರಿಂದ ಮೊದಲನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನ ಮಾತುಗಳನ್ನ ಹೇಳ್ತಾನೆ. ಇರ್ಲಿ, ಈಗ ನಮ್ಮ ಧ್ಯಾನಕ್ಕೆ ಅದು ಅನ್ವಯಿಸುವಂಥದ್ದಲ್ಲ. ಈಗ ನಾವು 3ನೆಯ ಯಾಜಕತ್ವ ನಮ್ಮದು ಯಾವುದು? ವಿ ಆರ್ ಅಗೈನ್ ಯಾಜಕರು. ನಾವು ಅನೇಕ ರೀತಿಗಳಲ್ಲಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಬಹಳ ಮುಖ್ಯವಾಗಿರುವಂತಹದ್ದು ರೋಮಾಪುರ 12ನೇ ಅಧ್ಯಾಯ 1ನೇ ವಚನ. ರೋಮನ್ಸ್ ಚಾಪ್ಟರ್ 12 ವರ್ಸ್ 1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ವಿಶ್ವಾಸಿಗಳಿಗೆ ಯಾಜಕತ್ವವನ್ನು ಕರ್ತನು ರಾಜವಂಶಸ್ಥರಾದ ಯಾಜಕರು ಅಂತ ಒಂದು ಪದ ಹೇಳಿ ಒಂದು ಮಾತಿನಲ್ಲಿ ಹೇಳಿ ಬಿಟ್ಟಿದ್ರೆ ಅಷ್ಟರಲ್ಲಿ ನಾವಿದು ಆಗುದಿಲ್ಲ. ರೋಮಾಪುರ 12ನೇ ಅಧ್ಯಾಯ 1ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಬಹಳ ಜವಾಬ್ದಾರಿಯುತವಾದಂತ ನಮ್ಮ ಯಾಜಕತ್ವದ ಆ ಮಹತ್ವವನ್ನು ತಿಳಿಸ್ತಾನೆ. ನೆನಪು ಮಾಡ್ಕೊಳ್ರಿ, ಕರ್ತನಾದ ಯೇಸು ಕ್ರಿಸ್ತನ ಕನಿಕರ. ಎಲ್ಲಿ ಆ ಕನಿಕರ? ಕಲ್ವರಿ ಕ್ರೂಸಿನಲ್ಲಿ. ಯಾವಾಗ ಕನಿಕರ? ಏನೋ ಎಲ್ಲರೂ ಸಮವಾಗಿದ್ರೆ, ಸಂತೋಷವಾಗಿದ್ರೆ ಒಂದು ಆದರೆ ಆತನ ಗಡ್ಡದ ಕೂದಲುಗಳನ್ನು ಕೀಳುವಾಗ, ಆತನನ್ನ ಚಡಿಗಳಿಂದ ಒಂದು ಕಡಿಮೆ 39 ಏಟುಗಳು ಹೊಡೆಯುವಾಗ, ಪ್ರಿಯರೇ, ಈಸ್ ಇಟ್ ಪಾಸಿಬಲ್ ಫಾರ್ ಎ ಮ್ಯಾನ್? ಕನಿಕರ ತೋರ್ಸಕ್ ಆಗುತ್ತಾ? ಅಷ್ಟೆಲ್ಲ ಹಿಂಸೆಯ ನಡುವೆ ಸ್ವಾಮಿ ಹೇಳಿದ್ದು ಒಂದು ಮಾತು, ಇವರೇನು ಮಾಡ್ತಿದ್ದಾರೋ ಇವ್ರಿಗೆ ಗೊತ್ತಿಲ್ಲ, ದೇವರೇ ನೀನು ಇವ್ರನ್ನ ಕ್ಷಮಿಸು. ಇವ್ರು ಏನು ಮಾಡ್ತಿದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನೇನು ಕ್ಷಮಿಸು ಅಂತ ಹೇಳುವ ಆ ಕನಿಕರ ನೆನಪು ಮಾಡ್ಕೊಳ್ಬೇಕು. ಆ ಕನಿಕರ ನೆನಪು ಮಾಡಿಕೊಂಡೋದಾದರೆ ನಮ್ಮನ್ನ ನಾವು ಸಜೀವ ಯಜ್ಞವಾಗಿ ಅರ್ಪಿಸ್ತೇವೆ. ಸಜೀವ ಅಂದ್ರೆ ಜೀವ ಇರಬೇಕು, ಆದ್ರೂ ಯಜ್ಞ ಆಗ್ಬೇಕು. ಅಂದ್ರೆ ಅದರ ಅರ್ಥ ನಮ್ಮಲ್ಲಿರುವಂತ ಅಹಂ ಯಜ್ಞ ಆಗ್ಬೇಕು. ಸಂಸ್ಕೃತದಲ್ಲಿ ಹೇಳ್ತಾರೆ ಒಂದು ಮಾತು, ಅಹಂ ಯಜ್ಞಸ್ಮಿ ಆಗಬೇಕು. ಇದು ಬೇರೆ ಪ್ರಶ್ನೆ, ಅದು ನಾವು ಆ ಅಂಶಕ್ಕೆ ಈಗ ಹೋಗೋದು ಬೇಡ. ಅನೇಕ ಮಂದಿ ಬರಹಗಾರರು ಇಂಗ್ಲಿಷ್ನಲ್ಲಿ 100 ಜನ ಈ ವಚನದ ಮೇಲೆ PhD ಮಾಡಿದ್ದಾರೆ. ಈ ವಚನವನ್ನ ಆಧಾರ ಮಾಡಿಕೊಂಡು ಸ್ಯಾನ್ಸ್ಕ್ರಿಟ್ ನಲ್ಲಿ ಈಸ್ಟರ್ನ್ ಫಿಲಾಸಫಿಯನ್ನ ಉಪಯೋಗ ಮಾಡಿಕೊಂಡು ಅವರು ಬರೆದಿದ್ದಾರೆ ಅನೇಕ ಸಂಗತಿಗಳು. ನಮಗೆ ಈಗ ಅದು ಅವಶ್ಯಕತೆ ಅಲ್ಲ. ಈಗ ನಮ್ಮ ಅರ್ಥ ನಾವು ಇದರಲ್ಲಿ ತಿಳ್ಕೋಬೇಕಾದದೇನಂದ್ರೆ,
ನಮ್ಮಲ್ಲಿ ಯಾವ ಯಾವ ಸಮಯದಲ್ಲಿ ನಮ್ಮಲ್ಲಿ ಅಹಂ, ನಾನೇ, ನಾನೊಬ್ಬನೇ, ನನ್ನಿಂದಲೇ ಅಂತಕ್ಕಂಥದ್ದು ಬಂದಾಗ ಅಂಥವ್ರನ್ನ ವಿಶ್ವಾಸಿಗಳಾದ ನಾವು ಯಾವುದೋ ಭಯಕ್ಕೋ ಅಥವಾ ಯಾವುದೋ ಮುಲಾಜಿಗೋ ಅಥವಾ ಯಾವುದೇ ಗೋಜಿಗೋ ಅಣ್ಣ ನೀವೇ ದೊಡ್ಡವರು ಆಯ್ತು ಅಂತ ನೀವು ಅವ್ರಿಗೆ ಅಡಿಯಾಳ ಆಗೋದಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವಕ್ಕೆ ಧಕ್ಕೆ ತಂದವರು ನೀವೇ ಆಗ್ತೀರಿ. ಆದ್ರಿಂದ ಪ್ರಿಯರೇ, ನಾವು ಸಜೀವ ಯಜ್ಞಗಳನ್ನು ಅರ್ಪಿಸುವ ಯಾಜಕರು. ಯಾವ ಮನುಷ್ಯನಿಗೂ ಕೂಡ ನಾವು ಮಹಿಮೆಯನ್ನು ಸಲ್ಲಿಸಬಾರದು. ದೇವರು ಅದನ್ನ ಖಂಡಿತವಾಗ್ಲೂ ಒಪ್ಪಲ್ಲ. ಈ ಕಳ್ಳತನಗಳಲ್ಲಿ ಅತ್ಯಂತ ಅಪಾಯಕಾರಿ ಕಳ್ಳತನ ಯಾವ್ದಂದ್ರೆ ದೇವರ ಮಹಿಮೆಯನ್ನು ಕದ್ದು ಅವರೇ ನಾವೇ ಗ್ರೇಟ್ ಅಂದ್ಕೊಳ್ತಕ್ಕಂಥ ಈ ಬೋಧಕ ವರ್ಗ ಇದೆಯಲ್ಲ, ಇದು ದೇವರಿಗೆ ಕೋಪವನ್ನು ತರುವಂತಹದ್ದು. ಪ್ರಿಯರೇ, ವಿ ನೀಡ್ ಟು ಸರೆಂಡರ್. ಅದಕ್ಕೆ ಸ್ವಾಮಿ ಹೇಳಿದನು, ನಿಮ್ಮಲ್ಲಿ ಮುಖ್ಯವಾಗಿರುವನು ನೀನು ಸೇವೆ ಮಾಡು, ತಗ್ಗಿಸ್ಕೋ, ದೀನತ್ವನಾಗು. ಪ್ರಿಯರೇ, ದಟ್ ಈಸ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ನಾವು ಈ ರೀತಿಯೇ ಧ್ಯಾನಿಸ್ಬೇಕು. ಕ್ರೈಸ್ಟ್ ಸೆಂಟ್ರಿಕ್ ಮೆಸೇಜಸ್ ನಮ್ಮ ಹೃದಯಗಳಿಗೆ ಬರಬೇಕು. ಕ್ರಿಸ್ತನನ್ನ ಪ್ರತಿಷ್ಠೆಪಡಿಸ್ಕೊಳ್ತಾ ಇರಬೇಕು. ಬನ್ನಿ, ನಾನು ಮುಂದಕ್ಕೆ ಹೋಗ್ತೇನೆ, ನನ್ನ ಕಾಲಾವಕಾಶ ಕಮ್ಮಿ ಇದೆ. ಮತ್ತು ನಾವು ಯಾವ ಯಜ್ಞವನ್ನು ತಗೊಂಡು ಹೋಗುವ ಯಾಜಕರು, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ದಯವಿಟ್ಟು. ಯಾಜಕರು ಯಾವ ಅರ್ಥದಲ್ಲಿ ಯಾಜಕರು, ಯಾವ ಯಜ್ಞಗಳನ್ನೇ ಸಮರ್ಪಿಸುವಂಥವ್ರು. ಈಗ 12:1 ನಾವು ನೋಡುವಾಗ ನಮ್ಮ ದೇಹಗಳನ್ನೇ ಸಜೀವ ಯಜ್ಞವನ್ನಾಗಿ ಅರ್ಪಿಸುವಂಥವರಾದಾಗ, ಪ್ರಿಯರೇ, ಮತ್ತೊಂದು ಅದೇ ಪೌಲನು ಅದೇ ರೋಮಾಪುರದಲ್ಲಿ 15ನೇ ಅಧ್ಯಾಯದಲ್ಲಿ 14ರಿಂದ 16 ವರ್ಷ ತನಕ ನಾವಲ್ಲಿ ಕಾಣ್ತೇವೆ. ಏನೆಂಬುದಾಗಿ ಹೇಳುವಾಗ, ಆಗ ಸುವಾರ್ಥ ಸೇವೆ ಎಂಬ ಯಾಜಕ ಸೇವೆಯನ್ನು ಮತ್ತು ಅನ್ಯ ದೇಶಸ್ಥರೆಂಬ ಕಾಣಿಕೆಯನ್ನು ಯಜ್ಞವಾಗಿ ತಗೊಂಡು ಹೋಗ್ಬೇಕು. ವಾಟ್ ಎ ಬ್ಯೂಟಿಫುಲ್ ಮೆಸೇಜ್. ಪ್ರಿಯರೇ, ಪೌಲನು ಎಷ್ಟು ಚಂದವಾಗಿ ನಮಗೆ ಆ ಮಾತನ್ನ ಹೇಳ್ತಾನೆ. ದಯಮಾಡಿ ನಾವು ಅದನ್ನು ಓದುವಾಗ ರೋಮ 15. ನನ್ನ ಸಹೋದರರೇ, ನೀವಂತೂ ಒಳ್ಳೆಯತನದಿಂದ ಭರಿತರಾಗಿಯೂ ಸಕಲ ಜ್ಞಾನದಿಂದ ತುಂಬಿದವರಾಗಿಯೂ ಒಬ್ಬರಿಗೊಬ್ಬರು ಬುದ್ಧಿ ಹೇಳುವುದಕ್ಕೆ ಶಕ್ತರಾಗಿಯೂ ಇದ್ದೀರೆಂದು ನಿಮ್ಮ ವಿಷಯದಲ್ಲಿ ನನಗೆ ಗೊತ್ತದೆ. ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹವಾಯಿತು. ಹಾಗೆ ನಾನು ದೇವರ ವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ, ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ದೀರಿ. ಇಲ್ಲಿ ಯಾಜಕತ್ವ, ಯಜ್ಞ ಎರಡು ಸೈಮಲ್ಟೇನಿಯಸ್ ಆಗಿ ಬರೋದು ನಾವು ನೋಡ್ತಾ ಇದೀವಿ ವಾಕ್ಯದಲ್ಲಿ. ಪ್ರಿಯರೇ, ಈ ಒಂದು ಸಂಗತಿಗಳನ್ನ ನಾವು ಧ್ಯಾನಿಸ್ಲಿಕ್ಕೋಸ್ಕರವಾಗಿಯೇ ನಾವು ಸಹೋದರರು ಐಕ್ಯರತೆ ಉಳ್ಳವರಾಗಿ ಅಂತ 133ನೇ ಕೀರ್ತನೆಗೆ ಓದದ್ದು. ಮತ್ತು ಈಗ ನಾವಿಲ್ಲಿಗೆ ಬಂದಾಗ ಇಲ್ಲಿ ಗಮನಿಸಿ ನೋಡ್ತೇವೆ, ಪೌಲನು ತಾನೇ ಹೇಳ್ತಾನೆ, ನೀವು ಮರ್ತು ಹೋಗ್ತೀರೇನೋ ರೋಮಾಪುರದ ಜನರೇ, ದೇ ಆರ್ ಬ್ರಿಲಿಯಂಟ್ ಪೀಪಲ್, ವೈಸ್ ಪೀಪಲ್. ಈಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಆ ರೀತಿ ಆ ಕಾಲದಲ್ಲಿ ಜನರು ಬಹಳ ಜ್ಞಾನಿಗಳಾಗಿರುವಂಥವ್ರು. ಯಹೋದ್ಯರು ಜ್ಞಾನವನ್ನು ಹುಡುಕ್ತಾರೆ, ಯಹೋದ್ಯರು ಸೂಚಕಾರ್ಯಗಳನ್ನು ಕೇಳ್ತಾರೆ, ಗ್ರೀಕರು ಜ್ಞಾನವನ್ನ ಹುಡುಕ್ತಾ ಇದ್ದಾರೆ. ಗ್ರೇಷಿಯೋ ರೋಮನ್ ಕಲ್ಚರ್ 1ನೇ ಶತಮಾನ ಬಹಳ ಚಾಲೆಂಜಿಂಗ್ ಸಿಚುಯೇಷನ್ಸ್ ಇರುವಾಗ ಪೌಲನನ್ನು ದೇವರು ಅನ್ಯ ಜನರಿಗೋಸ್ಕರವಾಗಿ ತನ್ನ ಸಾಧನವನ್ನಾಗಿ ಏರ್ಪಡಿಸ್ಕೊಂಡಾಗ ಈ ಅನ್ಯ ಜನರ ಸೇವೆ ನನ್ನ ಯಾಜಕತ್ವ ಅಂತಾನೆ. ಪ್ರಿಯ ಸಹೋದರ ಸಹೋದರಿ, ಪ್ರಿಯ ದೈವ ಸೇವಕ, ನಿನ್ನ ಯಾಜಕತ್ವ. ಈ ಯಾಜಕತ್ವ ಎಲ್ಲರಿಗೂ ಸಿಗುವುದಿಲ್ಲ, ಈ ಸೇವೆ ಎಲ್ಲರಿಗೂ ಸಿಗುವುದಿಲ್ಲ.
ಈ ಪವಿತ್ರ ಯಾಜಕತ್ವಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾಣಿಕೆ ಏನಂದ್ರೆ, ಈ ಪದ ಇಲ್ಲಿ ಅನ್ಯಜನರು ಅಂತ ಇಲ್ಲಿದೆ, ನಾವು ಇನ್ನೊಂದು ಅರ್ಥದಲ್ಲಿ ತಿಳ್ಕೊಳ್ಳೋಣ, ಕ್ರಿಸ್ತನನ್ನು ಅರಿಯದಿರುವವರು, ಅಮಾಯಕರು, ಮುಗ್ಧರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವರನ್ನ ನಾವು ಆತನ ಬಳಿಗೆ, ದೇವರೇ ನೀನು ನನ್ನನ್ನ ಬಿಡುಗಡೆ ಮಾಡಿದಕ್ಕಾಗಿ ನಾನು ಈ ಜನರ ಒಂದು ಕಾಣಿಕೆ, ಇಗೋ ಇಷ್ಟು ಜನರನ್ನ ನಿನ್ನ ಬಳಿಗೆ, ಇಷ್ಟು ಜನರಿಗೆ ನಾನು ನನ್ನ ಸುವಾರ್ತೆ. ಪ್ರಿಯ ಅವನ ಸಹೋದರ ಸಹೋದರಿ, ನಾವು ದಿನಕ್ಕೆ ಒಬ್ಬರಿಗಾದರೂ ಈ ಸುವಾರ್ತೆ ಸಾರುವ ಯಾಜಕವೃತ್ತಿ ಮಾಡ್ತಿದ್ದೀವ? ನಾನು ಆಸ್ಪತ್ರೆ ಸೇವೆಗೆ ಹೋಗುವಾಗ ಪರ್ಸನಲ್ ಎವ್ಯಾಂಜಲೇಷನ್ ಮಾಡ್ತಾ ಇರ್ತೇನೆ. ಕಳೆದ ಸಾರಿ ಒಂದು 2-3 ಕರ್ತನ ಬಳಿಗೆ ಬರುವಂತರ ಇರ್ಲಿ, ಅದು ಬೇರೆ ವಿಷಯ, ಈಗ ಪ್ರಸ್ತಾಪಿಸುದಿಲ್ಲ. ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಂದ್ರೆ, ಗ್ರೂಪ್ ಎವ್ಯಾಂಜಲಿಸಮ್ ಆಗ್ಲಿ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂಡ್ ಗಾಸ್ಪಲ್ ಪ್ರೀಚಿಂಗ್ ಆಗ್ಲಿ, ಇದು ಯಾಜಕ ವೃತ್ತಿ ಅನ್ನುವ ಗೌರವದಿಂದ ಈ ವಚನವನ್ನು, ಈ ವಾಕ್ಯವನ್ನು ಓದಿಕೊಂಡು ಪರಿಶುದ್ಧವಾದಂತ ಒಂದು ಹೃದಯದಿಂದ ಆತನನ್ನ ಜನರಿಗೆ ಪ್ರತಿಷ್ಠೆಪಡಿಸಬೇಕು. ನಾವು ಬಲಹೀನರು, ಈ ರಕ್ತ ಮಾಂಸ ಇದೆ, ಈ ಶರೀರ ಇದೆ, ಇದರದೇ ಆದಂತ ರೋಗ ರುಜಿನಗಳಿವೆ, ಬಲಹೀನತೆಗಳಿವೆ, ಆಶಾಕಾಂಕ್ಷೆಗಳಿವೆ. ಆದರೆ ಯಾಜಕತ್ವ ಅಂತ ಕರೆದನಲ್ಲ ಪ್ರಿಯರೇ, ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ನನ್ನನ್ನು ಈ ಹೊಸ ಒಡಂಬಡಿಕೆಯ ಈ ಹಲವಾರು ಥಾಟ್ಸ್, ಬಹಳಷ್ಟು ಥಾಟ್ ಪ್ರೊವೋಕಿಂಗ್, ಹೆಚ್ಚೆಚ್ಚು ಯೋಚಿಸುವಂತ ಒಂದು ವ್ಯಕ್ತಿತ್ವನ್ನಾಗಿ ಕರ್ತನು ಪರಿವರ್ತನೆ ಮಾಡ್ತಾನೆ. ನಾವು ಆತನ ವಾಕ್ಯಗಳ ಬಗ್ಗೆ ಆಸಕ್ತಿ ಇರೋದಾದ್ರೆ. ಒಳ್ಳೆ ದೇವರು, ಆತನಷ್ಟು ಕೃಪೆಯುಳ್ಳ ದೇವರು ಕರ್ತನಲ್ಲಿ ಪ್ರಿಯರೇ, ಮಹಾನ್ ಶಕ್ತಿವಂತನಾದ ದೇವರು. ಬನ್ನಿ, ನಾನು ಬೇಗನೆ ಹೋಗ್ತೇನೆ. ಐದನೇ ಒಂದು ಯಜ್ಞ, ಐದನೇ ಒಂದು ರೀತಿಯ ಯಾಜಕತ್ವ, ಫಿಲಿಪ್ಪದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಫಿಲಿಪ್ 2:17. ಫಿಲಿಪ್ಪದವರು, ವಾಕ್ಯ ಆಧಾರವಿಲ್ಲದೆ ನಾವೇನನ್ನ ಬೋಧಿಸಬಾರದು, ವಾಕ್ಯ ಮುಂದಿರಬೇಕು, ಸೇವಕ ಹಿಂದಿರಬೇಕು. ವಾಕ್ಯದಲ್ಲಿ ಕ್ರಿಸ್ತನಿದ್ದಾನೆ, ಕ್ರಿಸ್ತನನ್ನು ಮುಂದಿಟ್ಟು ನಾವು ಹೇಳಬೇಕು. ಕರ್ತನಲ್ಲಿ ಪ್ರಿಯರೇ, ಓದಿ ಆ ಮಾತನ್ನ. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ. ನಾನೇ ಪಾನದ್ರವ್ಯವಾಗಿ, ನಂಬಿಕೆ ಎಂಬ ಯಜ್ಞ. ನಾವು ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಳವಾದ ನಂಬಿಕೆ ಇಡುವುದು ಇದೆಯಲ್ಲ, ಅದು ಯಜ್ಞ. ನಮ್ಮ ನಂಬಿಕೆ ಒಂದೊಂದ್ಸಾರಿ ಆಸಿಲೇಟ್ ಆಗುತ್ತೆ, ಹಾಗೆ ಹೀಗೆ ಆಗುತ್ತೆ, ಸಹಜ. ಆದರೆ ನೀವು ಪೂರ್ಣ ಹೃದಯದಿಂದ ನಂಬಿ ಆತನಿಗೆ ಆದ್ಯತೆ ಕೊಟ್ಟು, ಆತನಿಗೆ ಪ್ರಥಮ ಸ್ಥಾನ ಕೊಟ್ಟು, ಚಲನವಿಲ್ಲದ ನಿಶ್ಚಲವಾದಂತಹ ನಂಬಿಕೆ, ಅಗಾಧವಾದಂತಹ ನಂಬಿಕೆ, ಅದೃಶ್ಯವಾದವುಗಳ ಮೇಲೆ ನಂಬಿಕೆ ಇಟ್ಟಿರುವ ನಂಬಿಕೆ. ದೃಶ್ಯವಾದಗಳು ಅನಿತ್ಯಗಳು, ಅದೃಶ್ಯವಾದವು ನಿತ್ಯಗಳು. ಆ ಪರಲೋಕ ಪಟ್ಟಣ ಕರ್ತನಾದ ಯೇಸು ಕ್ರಿಸ್ತನ ಈ ನಂಬಿಕೆಯಲ್ಲಿರುವವರು. ಕರ್ತನಲ್ಲಿ ಪ್ರಿಯರೇ, ಹಬಕ್ಕೂಕ ಮಹಾನ್ ಪ್ರವಾದಿ, ಈಸ್ ಎ ಪ್ರೀ ಎಕ್ಸೋಲಿಕ್ ಪ್ರಾಫೆಟ್. ಮೈನರ್ ಪ್ರಾಫಿಟ್ಸ್ ಬಗ್ಗೆ ನಾನು KBI ನಲ್ಲಿ ಒಂದ್ಸಾರಿ ಬೋಧಿಸ್ತಿದ್ದಾಗ ಆ ಮೈನರ್ ಪ್ರಾಫಿಟ್ಸ್ ಬಗ್ಗೆ ಒಂದು ಸುದೀರ್ಘ ಅಧ್ಯಯನ ಮಾಡಿದಾಗ ನನಗೆ ಆಲೋಚನೆ ಬಂದದ್ದು, ಈ ಹಬಕ್ಕೂಕನು ಈ ರೋಮಾಪುರದ ಪತ್ರಿಕೆಯಲ್ಲಿರುವಂತ ಮಾತನ್ನ ಹೇಳ್ತಾನೆ. ಹಿ ಈಸ್ ಎ ಪ್ರಾಫಿಟ್, ಈಸ್ ಎನ್ ಓಲ್ಡ್ ಟೆಸ್ಟಮೆಂಟಲ್ ಪ್ರಾಫಿಟ್ ವಿತ್ ದ ವಿಷನ್ ಆಫ್ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯ ದರ್ಶನವನ್ನು ಹೊಂದಿರುವಂತಹ ಹಳೆ ಒಡಂಬಡಿಕೆಯ ಪ್ರವಾದಿ. ಆತ ನನ್ನವನಾದ ನೀತಿವಂತನು, ನಂಬಿಕೆಯಿಂದಲೇ ಬದುಕುವನು. ಆ ಮಾತು ಯುಗ ಯುಗಗಳಲ್ಲಿ ಕಾರ್ಯ ಮಾಡಿ ಕಾಲಾಂತರದಲ್ಲಿ ಆ ರೋಮನ್ ಕಥೋಲಿಕ ಧರ್ಮದಲ್ಲಿ ಅಲ್ಲೇ ಇದ್ದಂತ ಆತನೇ ನಮ್ಮ ಸಹೋದರನಾಗಿ ಮಾರ್ಟಿನ್ ಲೂಥರ್, ಸೋಲಾ ಗ್ರಾಷಿಯೋ, ಸೋಲಾ ವರ್ಡ್, ಸೋಲಾ ಫೇತ್, ನಂಬಿಕೆಯೊಂದೇ, ನಂಬಿಕೆಯಿಂದಲೇ ನನ್ನವನಾದ ನೀತಿವಂತ, ನಂಬಿಕೆಯಿಂದಲೇ ಬದುಕುವನು. ವಾಟ್ ಎ ಗ್ರೇಟ್ ಫೇತ್. ಅಬ್ರಹಾಮನು ನಂಬಿದನು,
ಆ ನಂಬಿಕೆಯೇ ಯಜ್ಞ, ಆ ನಂಬಿಕೆಯುಳ್ಳ ನಾವೇ ಯಾಜಕರು. 6ನೇ ಅಂಶಕ್ಕೆ ನಾನು ಹೋಗ್ತೇನೆ. ಅದೇ ಫಿಲಿಪ್ದವರು ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 17ರಿಂದ 19ನೇ ವಚನಗಳಲ್ಲಿ ಪೌಲನೇ ಹೇಳ್ತಾನೆ, ಅಯ್ಯ ಎಫ್ರದಿತ್ತಿನಿಂದ ನೀವು ಹಣ ಕಳ್ಸಿದ್ರಿ, ನನಗೆ ಸಾಕಿನ್ನ, ನನಗೇನೇನು ಬೇಕಾಗಲ್ಲ. ನಾನು ಥೆಸ್ಸಲೋನಿಕದಲ್ಲಿ ಇದ್ದಾಗ ನೀವು ಹಣ ಕಳ್ಸಿದ್ರಿ. ಈ ರಿಮೆಂಬರ್ಡ್ ದ ಪ್ಲೇಸ್, ಸ್ಥಳವನ್ನು ನೆನಪು ಮಾಡ್ಕೊಳ್ತಾನೆ. ಹಣ ಸಹಾಯವನ್ನು ಎಲ್ಲರೂ ಕಲೆಕ್ಟ್ ಮಾಡಿ ತಂದು ಕೊಟ್ಟಿರುವಂಥದ್ದು. ಸೇವೆಗಾಗಿ ಯಾಕೆ ಹಣ ಕೊಡಬೇಕು? ಸೇವಕನಿಗಾಗಿ ಅಲ್ಲ. ಇವತ್ತು ತದ್ವಿರುದ್ಧ ಆಗ್ತಾ ಇದೆ. ಸೇವಕನಿಗೆ ಹಣ ಹೋಗುತ್ತೆ, ಸೇವೆಗೆ ಹೋಗ್ತಾ ಇಲ್ಲ. ಸೇವೆಗೆ ಹಣ ಬೇಕು ನಿಜ, ಆದ್ರೆ ಹಣಕ್ಕಾಗಿ ಸೇವೆ ಮಾಡಬಾರ್ದು. ಇವತ್ತು ಉಲ್ಟಾ ಆಗ್ತಾ ಇದೆ. ಈ ದಿನಮಾನಗಳಲ್ಲಿ ನಾವು ವಾಕ್ಯಕ್ಕೆ ಹತ್ತಿರ ಹೋಗ್ಬೇಕು, ವಾಕ್ಯವನ್ನು ಧ್ಯಾನಿಸ್ಬೇಕು. ದಯಮಾಡಿ ಓದ್ತೀರಾ ಮಾತು? ಫಿಲಿಪ್ಪಿ 4:17-19. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿ ಆಯಿತು. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ವಾಟ್ ಎ ಗ್ರೇಟ್ ಆಫರಿಂಗ್ ಆ ಯಜ್ಞ. ಅಂದ್ರೆ ಪ್ರಿಯರೇ, ದೇವ ಜನರ ಕೊರತೆಯನ್ನ ನೀಗಿಸಿದಾಗ ಅದು ಯಜ್ಞ. ಆದ್ರೆ ಆಗ ಈ ಅಂಶದಲ್ಲಿ ನಾವು ಸ್ವಲ್ಪ ಪರ್ಫೆಕ್ಟ್ ಆಗಿ, ಅಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಆ ಪೌಲನ ಹಾಗೆ ಸೇವೆ ಮಾಡೋರು ಇದ್ದಾರ? ಸಮಸ್ತವನ್ನು ಕಸವೆಂದು ಎಣಿಸ್ಕೊಂಡಿದ್ದೀನಿ ಅನ್ನೋರು ಇದ್ದಾರ? ಅಥವಾ ಅವ್ರು ಯಾವ ರೀತಿಯ ಸೇವಕ, ಯಾವ ರೀತಿಯ ಯಾಜಕರಾಗಿದ್ದಾರೆ? ಪೌಲನ ನೆನಪು ಮಾಡ್ಕೊಂಡಾನ. ಎಪಫ್ರೋದಿತು ತಂದು ಕೊಟ್ಟ ನನಗೆ. ಕ್ಯಾನ್ ಎನಿಬಡಿ ಸೇ ಲೈಕ್ ದಟ್? ಇವತ್ತು ಯಾರಾದ್ರೂ ಸೇವಕರು ಸಾಕು ಇನ್ನ ನೀವು ನನಗೆ ಕೊಡ್ಬೇಡಿ ಹಣ ಅಂತ ಹೇಳ್ತಾರ? ಸೇ ನೋ ಟು ಮನಿ. ದಟ್ಸ್ ಎ ಗ್ರೇಟ್ ಥಿಂಗ್. ಪೌಲನ್ ಅದನ್ನೇ ಹೇಳ್ತಾನೆ. ಯಾಕಂದ್ರೆ ನನಗೆ ಸಮೃದ್ಧಿ ಆಯ್ತು, ನನಗೆ ಸಂತೃಪ್ತಿ ಆಯ್ತು. ಇದು ಯಜ್ಞ. ಈ ಹಣವೆಂಬ ಯಜ್ಞ, ಈ ದ್ರವ್ಯವೆಂಬ ಯಜ್ಞ ಸೇವೆಯಲ್ಲಿ ಉಪಯೋಗಿಸಲ್ಪಡುತ್ತಿರುವಾಗ ಕರ್ತನಲ್ಲಿ ಪ್ರಿಯರೇ ದೇವರಿಗೆ ಮಹಿಮೆ ಆಗುತ್ತೆ. ನಾವು ಸೆರೆಮನೆಗಳಿಗೆ ಹೋಗುವಾಗ ನಮ್ಮ ಕಳೆದ 35 ವರ್ಷದ ಹೆಚ್ಚು ಕಮ್ಮಿ ನನ್ನ ಸೇವಾ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನಂದ್ರೆ, ಸೆರೆಮನೆಗಳಿಗೆ ಹೋಗುವ ಪರಿಚಯ ನನಗಾದದ್ದು. ಆಗ ನಮ್ಮದು 3 Pಗಳ ಫಾರ್ಮುಲಾ: ಪೇ ಫಾರ್ ಗಾಸ್ಪೆಲ್, ಪ್ರೇ ಫಾರ್ ಗಾಸ್ಪೆಲ್, ಪ್ರೀಚ್ ಗಾಸ್ಪೆಲ್. ಬೇರೆ ಯಾವ ಹಣವನ್ನು ಅಪೇಕ್ಷಿಸದೆ ದೇವರು ನಮಗೆ ಕೊಟ್ಟಿರೋದ್ರಲ್ಲಿನೇ ನಾವು ಸ್ವಲ್ಪವಾಗಿ, ಆ ನಿರ್ಗತಿಕರು, ಆ ನಿರಪರಾಧಿಗಳು ಕೆಲವರಲ್ಲಿದ್ದಾರೆ, ಅವ್ರಿಗೊಂದಷ್ಟು ಹಣ್ಣು ಹಂಪಲು, ಇದಕ್ಕೋಸ್ಕರವಾಗಿ ಹಣ ವೆಚ್ಚ ಮಾಡುವುದು, ಇದು ಒಂದು ಯಜ್ಞ. ನಮ್ಮ ಆದಾಯದ ಒಂದು ಸ್ವಲ್ಪ ಮಟ್ಟಿಗಾದರೂ ನಿಜವಾದ ಸೇವೆಯೇ ಇರುವವರಿಗೆ ಈ ರೀತಿಯಾಗಿ ಆ ಯಾಜಕ, ಆ ಸೇವಕ ಅದನ್ನ ತೆಗೆದುಕೊಂಡಾಗ ಈ ಕೃತಜ್ಞತೆಯಿಂದ ದೇವರನ್ನ ಆತ ನೆನೆಸ್ಬೇಕು, ಆ ಹಸ್ತಗಳಿಗೆ ತಲುಪಿಸ್ಬೇಕು, ಆ ಕಡೆಗೆ ಹೋಗ್ಬೇಕು. ಕರ್ತನಲ್ಲಿ ಪ್ರಿಯರೇ, ನನ್ನ ಸಮಯ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಇಬ್ರಿಯ ಪತ್ರಕ್ಕೆ 13ನೇ ಅಧ್ಯಾಯ 15ನೇ ವಚನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮನೆಗಳಲ್ಲಿ ಮಾಡ್ತೀವಿ, ಸಭೆಯಲ್ಲಿ ಮಾಡ್ತೀವಿ, ಸಿಸ್ಟರ್ಸ್ ಮನೆಗಳಲ್ಲಿ ಮಾಡ್ತಿರ್ತೀರಾ ಸ್ತೋತ್ರವೆಂಬ ಯಜ್ಞಗಳು. ಆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ತೋತ್ರವೆಂಬ ಯಜ್ಞಗಳು. ಅದಕ್ಕೋಸ್ಕರವಾಗಿ ನಾವು ಭಾನುವಾರ ಸ್ತೋತ್ರ ಸಲ್ಲಿಸೋದಕ್ಕೆ ನಾವು ಹೋಗ್ಬೇಕು. ಬ್ರದರ್, ನನಗೆ ಟೈಮ್ ಸಿಗಲ್ಲ, ನಾನು ಸ್ತೋತ್ರ ಮಾಡಕ್ ಆಗ್ತಾ ಇಲ್ವಲ್ಲ, ಮತ್ತೆ ಅದೇನಾದ್ರೂ ನನ್ನ ಯಾಜಕೃತ್ಯ ತಪ್ಪಿಯೋಯ್ತು ಅಂದ್ಕೊಳ್ತೀರಾ? ಇಲ್ಲ, ನೀವು ಆಮೇನ್ ಅಂತ ಹೇಳಿದಾಗ ಆ ಸ್ತೋತ್ರ ಪರಲೋಕಕ್ಕೆ ಸೇರುತ್ತೆ. ಯಾಕೆ ಆ ಸ್ತೋತ್ರ ಮಾಡ್ಬೇಕು? ಯಾಕೆ ಸಭೆಯಲ್ಲಿ ಆತನ ಮರಣವನ್ನು ಪ್ರಸಿದ್ಧಿಪಡಿಸ್ಬೇಕಂದ್ರೆ, ಆ ಸ್ತೋತ್ರ, ಆ ಮರಣ, ಪುನರುತ್ಥಾನ ನಮ್ಮ ಸಹೋದರರ ಸಭೆಗಳಲ್ಲಿಯೇ ಈ ಕ್ರಮ. ಅಂದ್ರೆ ಬೇರೆ ಕಡೆ ಇದೇನೋ ಗೊತ್ತಿಲ್ಲ ನನಗೆ, ನಾನು ಬೇರೆ ಎಲ್ಲೂ ಹೋಗಿಲ್ಲ. ನನ್ನ ಸೇವಾ ಕಾರ್ಯಕ್ರಮ ಕೇವಲ ನಮ್ಮ ಸೇಮ್ ಓನ್ಲಿ ಟು ಅವರ್ ಬ್ರದರ್ ಅಸೆಂಬ್ಲಿ. ಇಲ್ಲಿ ನಾವು ಪ್ರತಿ ವಾರ ನಾವು ರೊಟ್ಟಿ ದ್ರಾಕ್ಷಾರಸ,
ಆತನ ಮರಣ ಪುನರುತ್ಥಾನ ನಾವು ನೆನಪು ಮಾಡಿಕೊಳ್ಳುವಾಗ, ಆ ಸ್ತೋತ್ರ ಆ ಮೇಲಕ್ಕೆ ಹೋಗುವಾಗ ಅಲ್ಲಿರುವಂತಹ ವಾಯುಮಂಡಲದ ಅಧಿಪತಿ ಇರ್ತಾನಲ್ಲ, ಅವನು ಸ್ತಬ್ಧನಾಗ್ತಾನೆ, ಅವನು ವಿಚಲಿತನಾಗ್ತಾನೆ. ಅಯ್ಯೋ, ಇಂತಹ ಮುದ್ದು ಮಕ್ಕಳಿಂದ ಈ ಸ್ತೋತ್ರ ಬರ್ತಾ ಇದೆಯಲ್ಲ. ಅವನು ದಾರಿ ಸೈಡಿಗೆ ಹೋಗ್ತಾನೆ, ಈ ಸ್ತೋತ್ರ ಕರ್ತನಿಗೆ ಹೋಗುತ್ತೆ. ಈ ಯಜ್ಞ ಶ್ರೇಷ್ಠವಾದ ಯಜ್ಞ. ಎಲ್ಲ ಯಜ್ಞಗಳು, ನಮ್ಮ ಯಾಜಕತ್ವ, ನಮ್ಮ ಯಜ್ಞಗಳ ಅರ್ಪಣೆ ಬಹಳ ಮುಖ್ಯ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಾವು ಯಾಜಕರು, ಯಜ್ಞಗಳನ್ನು ಅರ್ಪಿಸುವ ಯಾಜಕರು. ಪ್ರಿಯರೇ, ನಾನು ಮುಂದಕ್ಕೆ ಸಾಗ್ತೇನೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 16ನೇ ವಚನದಲ್ಲಿ ಇನ್ನೊಂದು ಯಾಜಕತ್ವ ಇದೆ. ಆ ಯಾಜಕತ್ವ ಏನಂತ ಹೇಳಿದ್ರೆ, ನೋಟ್ ಮಾಡ್ಕೊಳ್ರಿ, ನಂತರ ವಾಕ್ಯವನ್ನು ಓದ್ಕೊಳ್ಳಿರಿ. ಪರೋಪಕಾರವೆಂಬ, ಧರ್ಮವೆಂಬ ಯಜ್ಞಗಳು. ಇನ್ ಕೇಸ್ ನಮ್ಮ ಹತ್ತಿರ ಇದ್ದಂತ ಸಹೋದರರು ಅಥವಾ ಸಹೋದರಿಯರು, ಅವರಿಗೆ ಒಂದು ಕಷ್ಟ, ಅವ್ರಿಗೊಂದು ಸಮಸ್ಯೆ ಅಂದಾಗ, ಪ್ರಿಯರೇ, ಕೈ ಜೋಡಿಸುವಾಗ, ಪರೋಪಕಾರ ಮಾಡುವಾಗ ಅದು ಒಂದು ಪ್ರೀತಿಯ ಯಜ್ಞವಾಗಿ ದೇವರಿಗೆ ಕಾಣುತ್ತೆ. ಅದರಲ್ಲಿ ವಿಶೇಷವಾಗಿ ವಿಧವೆಯವರಿಗೆ ಅದು ಶ್ರೇಷ್ಠವಾದ ಭಕ್ತಿ ಅಂತ ಯಾಕೋಬ ಹೇಳ್ತಾನೆ. ಯಾಕಂದ್ರೆ ಆ ಬಡವರಿಗೆ ದಾನ ಕೊಡುವ ಯೆಹೋವನಿಗೆ ಸಾಲ ಕೊಟ್ಟವನೆಂಬುದಾಗಿ ನಾವು ಜ್ಞಾನೋಕ್ತಿಗಳಲ್ಲಿ ಕಾಣ್ತೇವೆ. ಅಂದ್ರೆ ಇಷ್ಟು ಮಹತ್ತರವಾದಂತ ಈ ಕಾರ್ಯಗಳು ಒಬ್ಬ ವಿಶ್ವಾಸಿ, ಒಬ್ಬ ಸಾಮಾನ್ಯ ವಿಶ್ವಾಸಿ ಆಗಿರೋ, ಇಲ್ಲಿ ಪಾಸ್ಟರ್ನ ಪದ ಬಳಕೆ ಇಲ್ಲ, ಇಲ್ಲಿ ಪಾಸ್ಟ್ರೋ ಅಥವಾ ರೆವರೆಂಡೋ ನೆವರೆಂಡ್ ಅವೇನು ಇಲ್ಲ. ಇಲ್ಲಿ ನಾವು ಸಹೋದರರು, ನಾವು ಯಾಜಕರು, ನಾವು ಯಜ್ಞಗಳನ್ನು ಅರ್ಪಣೆ ಮಾಡುವವರು. ನಮ್ಮ ಕಾಯಕವನ್ನ ನಾವು ಚಾಚುವ ತಪ್ಪದೆ ದಿನಂಪ್ರತಿ ಹೃದಯಪೂರ್ವಕವಾಗಿ ನಮ್ಮ ಕಾರ್ಯದಲ್ಲಿ ಮುಂದಕ್ಕೆ ಸಾಗೋಣ. ಕೊನೆ ಪಕ್ಷ ಹೃತ್ಪೂರ್ವಕವಾದ ಪ್ರಾರ್ಥನೆ ಮಾಡೋಣ ಸೇವೆಯಲ್ಲಿರುವವರಿಗಾಗಿ. ಕೊನೆಯದಾಗಿ ನಾವು ಈ ವಚನವನ್ನು ನೋಡೋಣ. ಇದು ಕೊನೆಯದಾಗಿ ಪೌಲನ ಜೀವಿತದ ಕೊನೆಯ ವಾಕ್ಯ, ಕೊನೆ ಮಾತು. 2ನೇ ತಿಮೋತಿ 4ನೇ ಅಧ್ಯಾಯ 6ನೇ ವಚನ. ಪ್ರಿಯರೇ, ಎಷ್ಟು ಪ್ರೀತಿಯಿಂದ ತಿಮೋತಿಗೆ ತನ್ನ ಅಂತ್ಯಾವಸ್ಥೆಯಲ್ಲಿ, ತನ್ನ ಜೀವನದ ಅತ್ಯಂತ ಚರಮದಶೆಯಲ್ಲಿ, ಕೊನೆಯ ದಶೆಯಲ್ಲಿ, ಇನ್ನೇನು ಸ್ವಲ್ಪ ಹೊತ್ತಿಗೆ ರೋಮಾಪುರಕ್ಕೆ ಹೋಗ್ಬೇಕು, ಸ್ವಲ್ಪ ಹೊತ್ತಿಗೆ ಶಿರಚ್ಛೇದ ಆಗ್ಬೇಕು. ಆ ರಾಜನ ಬಳಿಗೆ ಹೋಗುವಾಗ ಆ ತಟ್ಟೆ ಕೂಡ ಬಂಗಾರ ತಟ್ಟೆಯಲ್ಲಿ ಪೌಲನ ಶಿರಸ್ಸನ್ನ ಅಲ್ಲಿ ಕೊಡಬೇಕು. ಆತನು ಪಾನದ್ರವ್ಯವಾಗ್ತಾ ಇದ್ದಾನೆ, ಆತನ ಜೀವವೇ ಸುರಿಸಲ್ಪಡ್ತದೆ. ಪ್ರಿಯರೇ, ಹಿ ನ್ಯೂ ಇಟ್. ಅದು ಆತನಿಗೆ ಗೊತ್ತಿತ್ತು. ಅದು ದೊಡ್ಡ ಒಂದು ಅರ್ಪಣೆ. ಅದು ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಬಿಡಿ. ಆದ್ರೆ ಪೌಲನು ತನ್ನನ್ನು ತಾನು ಯಜ್ಞವನ್ನಾಗಿ ಅರ್ಪಣೆ ಮಾಡಿಕೊಳ್ಳುವ ನಿಜವಾದ ಅರ್ಥ ಏನಂತ ಹೇಳಿದ್ರೆ, ನಾನು ನನ್ನ ಸೇವೆಯನ್ನು ಕಡೆಗಾಣಿಸಿದ್ದೇನೆ. ನನಗೆ ಜೀವ ಕಿರೀಟ. ಯಾವ ಕಿರೀಟ? ದಯಮಾಡಿ ನೋಡ್ತೀರಾ, 2ನೇ ತಿಮೋತಿ 4 ಮತ್ತು 6. ಅದು ಮುಖ್ಯವಾದದ್ದು. ಅದೊಂದನ್ನು ನಾವು ನೋಡಿ ಮುಗಿಸ್ಕೊಳ್ಳೋಣ. ಯಾಕಂದರೆ ಈಗಾಗಲೇ ನಾನು ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಥ್ಯಾಂಕ್ ಯು ಸಿಸ್ಟರ್. ಸಾಕು. ತನ್ನನ್ನು ತಾನೇ ಈಗ ಸಮರ್ಪಣೆ ಮಾಡ್ಕೊಳ್ತಕ್ಕಂತ ಒಂದು ಶ್ರೇಷ್ಠವಾದ ಯಜ್ಞ, ಸುವಾರ್ತೆಗಾಗಿ ಬದುಕನ್ನೇ, ಮರಣವನ್ನೇ ಒಪ್ಪಿಕೊಂಡು ಕರ್ತನಲ್ಲಿ, ಪ್ರಿಯರೇ, an iron man of the New Testament. ಹೃದಯ ಕುದಿಯುತ್ತದಲ್ವಾ? ವಿಶ್ವಾಸಿಗಳಾದ ನೀವು ಇಲ್ಲಿದ್ದೀವಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಸಲ್ಲಿಸೋಣ. ವ್ಯಕ್ತಿ ಪೂಜೆ ಬೇಡ, ಯಾರ ಗುಣಗಾನ ಮಾಡೋದು ಬೇಡ. ಆ ದೇವರಿಗೆ ನಮ್ಮ ಹೃದಯ ಪೂರ್ವಕವಾದಂತ ಕೃತಜ್ಞತಾ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮಗೆ ನೇಮಕವಾದ ಯಾಜಕತ್ವವನ್ನು, ನಮಗೆ ನೇಮಕವಾದ ಯಜ್ಞಗಳನ್ನ ನಾವು ಸಲ್ಲಿಸುತ್ತಾ ಇರೋಣ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ.